ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ತಮ್ನೇಲ್ ಮತ್ತು ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ನಾನಿವತ್ತು ನಿಮ್ಮೆಲ್ಲರನ್ನೂ ಆಗುಂಬೆ ಹತ್ರ ಇರುವಂಥ ಸೀತಾ ನದಿ ಅನ್ನುವಂಥ ಒಂದು ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಆ್ಯಂಡ್ ನಾನು ಸ್ಟೇ ಆಗಿರುವಂಥ ಜಾಗದ ಹೆಸರು ಬಂದು ಸೀತಾ ನದಿ ನೇಚರ್ ಕ್ಯಾಂಪ್ ಅಂತ. ಈ ಒಂದು ನೇಚರ್ ಕ್ಯಾಂಪ್ ರನ್ ಆಗ್ತಿರೋದು ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಟೂರಿಸಂ ಫ್ರಾಂಚೈಸಿ ಆಗಿರುವಂಥ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸಿಂದ. ಈ ಹಿಂದೆ ನಾನು ನಿಮಗೆ ಹಲವಾರು ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಪ್ರಾಪರ್ಟಿಗಳನ್ನ ತೋರಿಸ್ಕೊಟ್ಟಿದ್ದೀನಿ. ಆದರೆ ನಾನು ಇವತ್ತು ತೋರಿಸ್ತಿರೋದು ಸೀತಾ ನದಿ ನೇಚರ್ ಕ್ಯಾಂಪ್. ಆ್ಯಂಡ್ ಇದು ತುಂಬಾ ವಿಭಿನ್ನವಾಗಿರುವಂಥ ಒಂದು ನೇಚರ್ ಕ್ಯಾಂಪ್. ಈ ಒಂದು ನೇಚರ್ ಕ್ಯಾಂಪ್ನ ಹೇಗೆ ಬುಕ್ ಮಾಡೋದು ಮತ್ತು ಇಲ್ಲಿರುವಂಥ ಟೈಪ್ಸ್ ಆಫ್ ಪ್ಯಾಕೇಜಸ್ಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವು ಇಲ್ಲಿ ಸ್ಟೇ ಆದಾಗ ಮಾಡಬಹುದಾದಂಥ ಹಲವಾರು ಆಕ್ಟಿವಿಟೀಸ್ಗಳ ಬಗ್ಗೆ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಕ್ಯಾಂಪ್ನ ನೀವು ಎಂಟ್ರ್ ಆಗ್ತಿದ್ದಂಗೆ ಈ ರೀತಿ ಥಿಕ್ ಫಾರೆಸ್ಟ್ ಕ್ಯಾನಪಿಯಿಂದ ನೀವು ಬರ್ತೀರಾ. ಆ್ಯಂಡ್ ಹಾಗೆ ಒಳಗಡೆ ಬಂದರೆ ರೈಟ್ ಸೈಡ್ಗೆ ಹೋದರೆ ರೂಮ್ಸ್ಗಳು ಸಿಗುತ್ತೆ. ಹಾಗೆ ನಾವು ಇಲ್ಲಿ ಮುಂದೆ ಬಂತು ಅಂತ ಹೇಳಿದ್ರೆ ಇಲ್ಲಿ ವಿಶಾಲವಾಗಿರುವಂಥ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಆ್ಯಂಡ್ ಹಾಗೆ ಇಲ್ಲಿ ರಿಸೆಪ್ಷನ್ ಕೂಡ ಇದೆ. ಸೊ ಈ ಒಂದು ಪ್ರಾಪರ್ಟಿಯ ಮ್ಯಾನೇಜರ್ ಈ ಒಂದು ಪ್ರಾಪರ್ಟಿಯ ಒಂದು ವಿಶೇಷತೆಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ಬನ್ನಿ ಅವರಿಂದನೇ ಕೇಳೋಣ. ಸೀತಾ ನದಿ ನೇಚರ್ ಕ್ಯಾಂಪ್ ಅನ್ನೋದು ಒಂದು ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಒಳಗಡೆ ಬರುತ್ತೆ. ಸೀತಾ ನದಿ ಇದು ಕೂಡ್ಲು ತೀರ್ಥ ಫಾಲ್ಸ್ ಅಂತಿದೆ, ಅಲ್ಲಿಂದ ಉಗಮವಾಗಿಬಿಟ್ಟು ಹೀಗೆ ಬರುತ್ತೆ. ಆಮೇಲೆ ಸೀತೆ ಏನೋ ಒಂದು ಕಾಲದಲ್ಲಿ ಇಲ್ಲಿ ಬಂದು ಹೋಗಿದ್ಲು ಅನ್ನೋಂಥ ಒಂದು ವದಂತಿ ಇದೆ, ಅದಕ್ಕೋಸ್ಕರ ಸೀತಾ ನದಿ ಅಂತ ಹೆಸರನ್ನು ಇಟ್ಟಿದ್ದಾರೆ. ಸೊ ಸೀತಾ ನದಿ ನೇಚರ್ ಕ್ಯಾಂಪು ಒಂದು ಹರ್ಪಿಟೋ ನೇಚರ್ ಕ್ಯಾಂಪ್. ಇದು ಲಾಟ್ ಆಫ್ ಲಿಝಾರ್ಡ್ಸ್ ಇದೆ, ಆಮೇಲೆ ಫ್ರಾಗ್ಸ್ ಇದೆ, ವೈಪರ್ಸ್ ಇದೆ, ಆಮೇಲೆ ಕಿಂಗ್ ಕೋಬ್ರಾ ಹೆಚ್ಚಾಗಿ ಇಲ್ಲಿ ಅದರ ಮದರ್ ಸ್ಟೇಷನ್ ಆಗಿರ್ತದೆ. ಸೊ ಮತ್ತು ನಮ್ಮ ಸೀತಾ ನದಿ ನೇಚರ್ ಕ್ಯಾಂಪಲ್ಲಿ ವಿಶೇಷತೆ ಏನಂದರೆ ಯಾವಾಗಲೂ ಗ್ರೀನರಿ, ಇದೇ ಥರ ಹಚ್ಚ ಹಸಿರಾಗಿ ಫಾರೆಸ್ಟ್ ಇರುತ್ತೆ ಮತ್ತು ದೊಡ್ಡ ದೊಡ್ಡ ಮರಗಳಿದ್ದಾವೆ. ಮತ್ತು ನಾವು ಬರುವಂಥ ಪ್ರವಾಸಿಗರಿಗೆ ಈವ್ನಿಂಗ್ ಒಂದು ಕೊರೆಕಲ್ ರೈಡ್ ಅಂದರೆ ತೆಪ್ಪ ರೈಡ್ ಕರ್ಕೊಂಡು ಹೋಗ್ತೀವಿ ನದಿಯಲ್ಲಿ. ಸೊ ಮಾರ್ನಿಂಗು ಒಂದು ನೇಚರ್ ವಾಕ್ ಟ್ರಯಲ್ ವಿತ್ ಗೈಡು, ನಮ್ಮಲ್ಲಿ ಟ್ರೈನಡ್ ಗೈಡ್ ಇರ್ತಾರೆ ಸುಶಾಂತ್ ಅಂತ, ಅವರೆಲ್ಲ ಸೇರಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಸ್ಟಾಫ್ ಆಲ್ಮೋಸ್ಟ್ ನಮ್ಮಲ್ಲಿ ಎಲ್ಲರೂ ನೇಚರ್ ಬಗ್ಗೆ ತಿಳ್ಕೊಂಡು ಚೆನ್ನಾಗೆಲ್ಲ ಇದು ಮಾಡ್ತಾರೆ. ಆಮೇಲೆ ಸೀತಾ ನದಿ ನೇಚರ್ ಕ್ಯಾಂಪಲ್ಲಿ ಫ್ಲೈಯಿಂಗ್ ಲಿಝಾರ್ಡ್ ಇಲ್ಲಿ ವಿಶೇಷತೆ. ಲಿಝಾರ್ಡ್ ಅದು ಗೊತ್ತೇ ಆಗಲ್ಲ, ಅದು ಹಾರಿದಾಗ ಮಾತ್ರ ಗೊತ್ತಾಗುತ್ತೆ ಅದು ಫ್ಲೈಯಿಂಗ್ ಲಿಝಾರ್ಡ್ ಅಂತ. ಆಮೇಲೆ ಮಲಬಾರ್ ಜಾಯಿಂಟ್ ಸ್ಕ್ವಿರಲ್ ಇದೆ, ಆಮೇಲೆ 4 ಟೈಪು ಕಿಂಗ್ ಫಿಶರ್ ಬರ್ಡ್ಸ್ ಇದೆ, ಆಮೇಲೆ ಮಲೈನ್ ನೈಟ್ ಹೆರಾನ್ ಅಂತ ಅದೊಂದು ವಿಶೇಷ ಅಪರೂಪದ ಬರ್ಡು, ಅದು ಬರುತ್ತೆ ಮೇ ಮಂತ್ ಲಾಸ್ಟಲ್ಲಿ. ಸೊ ಈ ರೀತಿ ಮತ್ತು ಆಗುಂಬೆ ನಿಯರ್ ಇದೆ, ಮತ್ತು ಉಡುಪಿ ಇಲ್ಲೆಲ್ಲ ಸೈಡ್ ಸೀನ್ ಹೋಗಿ ಬರ್ಬೋದು. ಇದು ಸೀತಾ ನದಿಯ ಒಂದು ನೇಚರ್ ಕ್ಯಾಂಪ್ ವಿಶೇಷತೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಕಡೆ ಚಿಲ್ಡ್ರನ್ಸ್ ಆ್ಯಕ್ಟಿವಿಟಿ ಏರಿಯಾ ಇದೆ. ಆ್ಯಂಡ್ ಹಾಗೆ ಮುಂದೆ ಹೋಯ್ತು ಅಂತ ಹೇಳಿದ್ರೆ ಗೋಲ್ಘರ್ ಕೂಡ ಇದೆ. ಸೊ ಯಾವುದೇ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಪ್ರಾಪರ್ಟಿಗಳನ್ನ ವಿಸಿಟ್ ಮಾಡಿದ್ರು ಕೂಡ ಡೈನಿಂಗ್ ಏರಿಯಾಗೆ ಗೋಲ್ಘರ್ ಅಂತ ಕರೀತಾರೆ. ಸೊ ನಾನು ಲಂಚ್ ಮಾಡೋಕ್ಕೆ ಹೋದಾಗ ನಿಮಗೆ ಗೋಲ್ಘರ್ನ ತೋರಿಸ್ತೀನಿ. ಪ್ರಾಪರ್ಟಿಯ ಒಳಗಡೆಯಿಂದನೇ ಸೀತಾ ನದಿ ಹರಿದುಕೊಂಡು ಹೋಗುತ್ತೆ. ಸೊ ನಿಮ್ಮ ರೂಮಿಂದ ಬರೀ ಒಂದು 3-4 ನಿಮಿಷ ವಾಕಲ್ಲಿ ನಿಮಗೆ ಈ ಒಂದು ಬ್ಯೂಟಿಫುಲ್ ನದಿಯ ಒಂದು ವ್ಯೂ ಕಾಣಿಸುತ್ತೆ. ಸೊ ರಿವರ್ ಬೆಡ್ಡಲ್ಲಿ ನೀವು ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ತಾ ಆ್ಯಂಡ್ ಇಲ್ಲಿ ಸಿಗುವಂಥ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಆ್ಯಂಡ್ ನೀರಲ್ಲಿ ಇರುವಂಥ ಮೀನುಗಳನ್ನ ನೋಡ್ತಾ ಟೈಮ್ ಪಾಸ್ ಮಾಡೋದಕ್ಕೆ ಇದು ಬೆಸ್ಟ್ ಜಾಗ ಅಂತ ನಾನು ಹೇಳ್ತೀನಿ. ಸೊ ರಿಸೆಪ್ಷನಲ್ಲಿ ಚೆಕ್-ಇನ್ ಆದಮೇಲೆ ನಮ್ಮ ರೂಮ್ಸ್ಗಳ ಕಡೆ ನಾವೀಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ಹಾಗೆ ನಾವು ಇಲ್ಲಿರುವಂಥ ಡಿಫ್ರೆಂಟ್ ಕೈಂಡ್ ಆಫ್ ರೂಮ್ಸ್ಗಳ ಬಗ್ಗೆ ಮಾತಾಡೋಣ ಮತ್ತು ಅದರ ಕಾಸ್ಟ್ ಬಗ್ಗೆ ಕೂಡ ಮಾತಾಡೋಣ. ಸೊ ಮೊದಲನೇ ಪ್ಯಾಕೇಜ್ ಬಂದುಬಿಟ್ಟು ಡಾರ್ಮೆಟ್ರಿ ಪ್ಯಾಕೇಜ್. ಪರ್ ಪರ್ಸನ್ 2065 ರೂಪೀಸ್ ಬೀಳುತ್ತೆ. ಆ್ಯಂಡ್ ದಿಸ್ ಇಸ್ ಇನ್ಕ್ಲೂಡಿಂಗ್ ಆಲ್ ದ ಮೀಲ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಆ್ಯಂಡ್ ನೀವೇನಾದರೂ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಜೊತೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಇದು ಬೆಸ್ಟ್ ಪ್ಯಾಕೇಜ್ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೊಂದು ಪ್ಯಾಕೇಜಿನ ಹೆಸರು ಟೆಂಟ್ ಪ್ಯಾಕೇಜ್ ಅಂತ ಹೇಳಿ. ಆ್ಯಂಡ್ ಇದು ಪರ್ ಪರ್ಸನ್ 2360 ರೂಪೀಸ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಅಗೇನ್ ಇನ್ಕ್ಲೂಡಿಂಗ್ ಆಲ್ ದ ಮೀಲ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಮತ್ತೊಂದು ಪ್ಯಾಕೇಜಿನ ಹೆಸರು ವುಡನ್ ಕಾಟೇಜ್ ಪ್ಯಾಕೇಜ್ ಅಂತ. ಆ್ಯಂಡ್ ಇದು 2596 ಪರ್ ಪರ್ಸನ್. ಆ್ಯಂಡ್ ಅದರಲ್ಲಿ AC ರೂಮ್ ಬೇಕು ಅಂತ ಹೇಳಿದ್ರೆ 2950 ಪರ್ ಪರ್ಸನ್ ಚಾರ್ಜಸ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಅಗೇನ್ ಇನ್ಕ್ಲೂಡಿಂಗ್ ಮೀಲ್ಸ್ ಆ್ಯಂಡ್ ಆಲ್ ಆ್ಯಕ್ಟಿವಿಟೀಸ್. ಸೊ ನೀವು ರೂಮ್ಸ್ ಇರುವಂಥ ಜಾಗನ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಸುತ್ತಲೂ ಕಾಡಿದೆ. ಸೊ ಒಂದು ಪ್ರಾಪರ್ ರೈನ್ ಫಾರೆಸ್ಟಲ್ಲಿ ಸ್ಟೇ ಆಗೋದು ಒಂದು ಬ್ಲಿಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಗುಂಬೆಯಲ್ಲಿ ಅಥವಾ ಆಗುಂಬೆ ಅಕ್ಕಪಕ್ಕ ಇರುವಂಥ ಒನ್ ಆಫ್ ದ ಬೆಸ್ಟ್ ಸ್ಟೇಸ್ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾವು ಚೂಸ್ ಮಾಡಿರೋದು ವುಡನ್ ಪ್ಯಾಕೇಜು. ಸೊ ವುಡನ್ ಪ್ಯಾಕೇಜ್ ರೂಮ್ಸ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ಜಂಗಲ್ ಲಾಡ್ಜಸ್ದು ಯಾವುದೇ ಪ್ರಾಪರ್ಟಿಗೆ ನೀವು ಹೋದರೂ ಕೂಡ ಅಷ್ಟೇ ರೂಮ್ಸ್ಗಳಲ್ಲಿ ಸರ್ವಿಸ್ ಆಗಿರ್ಬೋದು ಅಥವಾ ಹಾಸ್ಪಿಟಾಲಿಟಿ ಆಗಿರ್ಬೋದು ಆ್ಯಂಡ್ ಕ್ಲೀನಿನೆಸ್ ಆ್ಯಂಡ್ ಹೈಜಿನ್ ಇದರಲ್ಲಿ ಯಾವುದ್ರಲ್ಲೂ ಕೂಡ ಒಂದು ಕಾಂಪ್ರಮೈಸ್ ಇರೋದಿಲ್ಲ. ಆ್ಯಂಡ್ ಫುಡ್ಡಲ್ಲೂ ಕೂಡ ಅಷ್ಟೇ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಆ್ಯಂಡ್ ಸೊ ನೋಡ್ತಿರಬಹುದು ನೀವು ರೂಮ್ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಸೊ ಜಂಗಲ್ ಲಾಡ್ಜಸ್ ಅಂತೂ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆ್ಯಂಡ್ ಹೈಜಿನಿಕ್ ಆಗಿರುವಂಥ ಒಂದು ರೂಮು ನೋಡ್ತಿರಬಹುದು ನೀವು. ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಮ್ಯಾಕ್ಸಿಮಮ್ 3 ಪೀಪಲ್ ಅಲೋಡ್ ಇರುತ್ತೆ ಒಂದು ರೂಮಲ್ಲಿ.
ಆ್ಯಂಡ್ ಥರ್ಡ್ ಪರ್ಸನ್ಗೆ ಎಕ್ಸ್ಟ್ರಾ ಬೆಡ್ ಕೂಡ ಇರುತ್ತೆ. ಸೊ ನೀವು ರೂಮಿಂದ ಹೊರಗಡೆ ನಿಮಗೆ ಒಂದು ಬೆಂಚ್ ಕೂಡ ಇರುತ್ತೆ. ಸೊ ಕೂತ್ಕೊಂಡು ಆರಾಮಾಗಿ ನೀವು ನೇಚರ್ನ ಎಂಜಾಯ್ ಮಾಡಬಹುದು. ಸೊ ಈಗ ಲಂಚ್ಗೆ ಸಮಯ ಆಗಿದೆ. ಸೊ ಬನ್ನಿ ಗೋಲ್ಘರ್ಗೆ ಹೋಗೋಣ. ಆ್ಯಂಡ್ ಇಲ್ಲಿ ಎಲ್ಲ ಜಂಗಲ್ ಲಾಡ್ಜಸ್ ಪ್ರಾಪರ್ಟಿ ಥರ ಇಲ್ಲೂ ಕೂಡ ಬೊಫೆನೇ ಇದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಆಪ್ಷನ್ಸ್ಗಳು ಕೂಡ ಇರ್ತವೆ. ಮೀಲ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಡೆಲಿಷಿಯಸ್ ಆಗಿರ್ತವೆ. ಆ್ಯಂಡ್ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ಗಳು ಇರುತ್ತೆ ನಿಮಗೆ, ಇನ್ಕ್ಲೂಡಿಂಗ್ ಡೆಸರ್ಟ್ಸ್ ಆ್ಯಂಡ್ ನಾನ್ ವೆಜ್. ಮಧ್ಯಾಹ್ನ ಒಂದು ನೇಚರ್ ವಾಕ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ನಾವು ನೇಚರ್ ವಾಕ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿರುವಂಥ ನೇಚರ್ ವಾಕ್ ಹೇಗೆ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ತೆಪ್ಪ ರೈಡ್ ಕರ್ಕೊಂಡು ಹೋಗಬೇಕಿತ್ತು, ಬಟ್ ಅದರಿಂದ ಮಳೆ ಆಗಿ ವಾಟರ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ತೆಪ್ಪ ರೈಡ್ ಕ್ಯಾನ್ಸಲ್ ಆಗಿದೆ. ಸೀತಾ ನದಿ ನೇಚರ್ ಕ್ಯಾಂಪ್ ಆಗುಂಬೆ ರೈನ್ ಫಾರೆಸ್ಟ್ ಒಳಗಡೆ ಸಿಚುಯೇಟ್ ಆಗಿರೋದ್ರಿಂದ ಕ್ಯಾಂಪಸ್ ಒಳಗಡೆ ಸುಮಾರು ಫಾರೆಸ್ಟ್ ಟ್ರಯಲ್ಗಳು ಇದ್ದಾವೆ. ಸೊ ಅಲ್ಲಿ ಒನ್ ಆಫ್ ದ ಟ್ರಯಲ್ಸ್ಗಳನ್ನ ಚೂಸ್ ಮಾಡಿ ನಿಮ್ಮನ್ನ ನೇಚರ್ ವಾಕ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಮಾರ್ನಿಂಗ್ ಒಂದು ನೇಚರ್ ವಾಕ್ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಆ್ಯಕ್ಚುಲಿ ಒಂದು ತೆಪ್ಪದ ರೈಡ್ ಇರಬೇಕಾಗುತ್ತೆ, ಬಟ್ ವಾಟರ್ ಲೆವೆಲ್ಸ್ ಜಾಸ್ತಿ ಇತ್ತು ನದಿಲಿ ಅಂತ ಹೇಳಿದ್ರೆ ಅದು ಕ್ಯಾನ್ಸಲ್ ಆಗಿ ಅದರ ಜಾಗದಲ್ಲಿ ನೇಚರ್ ವಾಕ್ಗೆ ಅಂತಲೇ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಒನ್ ಟೈಮ್ ನೇಚರ್ ವಾಕ್ಗೆ ಹೋಗಿ ಇದನ್ನು ಸ್ಕಿಪ್ ಮಾಡಿ ಸಂಜೆ ನೀವು ಆಗುಂಬೆಯಲ್ಲಿ ಸನ್ಸೆಟ್ ನೋಡೋದಕ್ಕೆ ಹೋಗ್ಬೋದು, ಅಥವಾ ಹತ್ರ ಇರುವಂಥ ಸೋಮೇಶ್ವರ ಬೀಚ್ ಅಥವಾ ಉಡುಪಿ ಬೀಚ್ಗೆ ನೀವು ವಿಸಿಟ್ ಕೂಡ ಮಾಡ್ಬೋದು. ಉಡುಪಿ ಇಲ್ಲಿಂದ 55 ಕಿಲೋಮೀಟರ್ಗಳು ದೂರ ಇರುತ್ತೆ. ಆ್ಯಂಡ್ ಆಗುಂಬೆ ಇಲ್ಲಿಂದ 15 ಕಿಲೋಮೀಟರ್ ದೂರ ಆ್ಯಂಡ್ 30 ಮಿನಿಟ್ಸ್ ಡ್ರೈವ್ ಇರುತ್ತೆ ಅಷ್ಟೇ. ಸೊ ಆಗುಂಬೆ ಸನ್ಸೆಟ್ ಪಾಯಿಂಟ್ಗೆ ನೀವು ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಬೆಳಗ್ಗೆ ಅಥವಾ ಮಧ್ಯಾಹ್ನ ಒಂದು ನೇಚರ್ ಕ್ಯಾಂಪ್ನ ನೀವು ಮಾಡೋದು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಟ್ರಯಲ್ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಸುಮಾರು 100 ವರ್ಷಗಳ ಹಳೆಯ ಮರಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ದು ಬ್ಯೂಟಿನ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಟ್ರಯಲಲ್ಲಿ ವಾಕ್ ಮಾಡ್ತಾ ಸುಮಾರು 1 ಕಿಲೋಮೀಟರ್ ವಾಕ್ನ ನಂತರ ನಿಮಗೆ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ವಿಸಿಟ್ ಮಾಡಬಹುದು. ಅದಾದ ಮೇಲೆ ನಿಮಗೆ ಒಂದು ಬ್ಯೂಟಿಫುಲ್ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಈ ಒಂದು ಬ್ಯೂಟಿಫುಲ್ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ ನಂತರ ಮತ್ತೆ ನಿಮ್ಮನ್ನ ಕ್ಯಾಂಪ್ಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊ ಸುಮಾರು 1.5 ಕಿಲೋಮೀಟರ್ ಅಷ್ಟು ನೇಚರ್ ವಾಕ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ನೀವು ಶ್ಯೂರ್ಲಿ ಅದನ್ನು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಎಸ್ಪೆಷಲಿ ಈ ವ್ಯೂ ಅಂತೂ ನಿಮಗೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ವಿಡಿಯೋಯಲ್ಲಿ ಎಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಲೈಫಲ್ಲಿ ನಿಮಗೆ ಇಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಸೊ ನೇಚರ್ ಟ್ರಯಲ್ ಆದ ನಂತರ ನಿಮಗೆ ಗೋಲ್ಘರಲ್ಲಿ ಟೀ, ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ಗಳು ರೆಡಿ ಇರುತ್ತೆ. ಸೊ ನೀವು ಅದನ್ನು ಬಂದು ಇಲ್ಲಿ ಸವಿಬಹುದು. ಪ್ರತಿ ದಿನ ಕೂಡ ಸ್ನ್ಯಾಕ್ಸ್ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಇವತ್ತು ಇಲ್ಲಿ ಗೋಲಿ ಬಜ್ಜಿ ಅಂತ ಮಾಡಿದ್ದಾರೆ. ಸೊ ಮಂಗಳೂರು ಸ್ಪೆಷಲ್ ಗೋಲಿ ಬಜ್ಜಿ ಇದು. ಸೊ ಇದನ್ನು ಇವತ್ತು ಇಲ್ಲಿ ನಮಗೆ ಸರ್ವ್ ಮಾಡ್ತಿದ್ದಾರೆ. ಸ್ನ್ಯಾಕ್ಸ್ನ ತೊಗೊಂಡಾದ ಮೇಲೆ ನೀವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡೈರೆಕ್ಟಾಗಿ ಡಿನ್ನರ್ಗೆ ಗೋಲ್ಘರ್ಗೆ ಬರಬಹುದು. ಆ್ಯಂಡ್ ಡಿನ್ನರ್ಗೆ ಕೂಡ ಅಷ್ಟೇ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ಗಳು ಇರುತ್ತೆ. ಆ್ಯಂಡ್ ಅಗೇನ್ ಬೋತ್ ಇನ್ಕ್ಲೂಡಿಂಗ್ ವೆಜ್ ಆ್ಯಂಡ್ ನಾನ್ ವೆಜ್. ಉಡುಪಿ ಹತ್ರನೇ ಇರೋದ್ರಿಂದ ಫ್ರೆಶ್ ಆಗಿ ಇಲ್ಲಿ ಸಮುದ್ರದ ಮೀನು ಬರುತ್ತೆ. ಸೊ ಫಿಶಲ್ಲಿ ಮಾಡುವಂಥ ಡಿಶಸ್ಗಳು ಸಿಕ್ಕಾಪಟ್ಟೆ ಡೆಲಿಷಿಯಸ್ ಆಗಿರುತ್ತೆ. ನೀವೇನಾದರೂ ಸೀ ಫುಡ್ ಲವರ್ ಆಗಿದ್ರಿ ನಂತರ ಅಂತ ಹೇಳಿದ್ರೆ ಇಲ್ಲಿ ಮಾಡುವಂಥ ಅಡುಗೆ ನಿಮಗೆ ಸಿಕ್ಕಾಪಟ್ಟೆ ಇಡಿಸುತ್ತೆ, ದಟ್ಸ್ ಫಾರ್ ಶ್ಯೂರ್. ಸೊ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಮಾಡ್ತಾ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಬೆಳಗಿನ ಜಾವ ಒಂದು ನೇಚರ್ ಟ್ರಯಲ್ ವಾಕ್ ಕೂಡ ಇರುತ್ತೆ, ಬಟ್ ನಾನು ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಬಂದಿರುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಹಾವು ಮತ್ತು ಕಪ್ಪೆಗಳನ್ನ ಹುಡ್ಕೋದಕ್ಕೆ. ನೀವೇನಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿರೋ ನಿಮಗೆ ಗೊತ್ತಿರುತ್ತೆ, ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಂತ. ಸೊ ನಾನಿಲ್ಲಿ ಮ್ಯಾಕ್ರೋ ಫೋಟೋಗ್ರಫಿಗೆ ಅಂತ ಮೇನ್ಲಿ ಬಂದಿರೋದು. ಸೊ ಇವತ್ತು ರಾತ್ರಿ ಹಾವುಗಳು ಮತ್ತು ಕಪ್ಪೆಗಳನ್ನ ಹುಡ್ಕೋದಕ್ಕೆ ಹೋಗೋದ್ರಿಂದ ಫುಲ್ಲು ಸುಸ್ತಾಗಿರ್ತೀನಿ. ಮಾರ್ನಿಂಗ್ ಎದ್ದು ನೇಚರ್ ಟ್ರಯಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ನಾವು ಇಲ್ಲಿ ಸ್ಟೇ ಆಗಿ ಆಗುಂಬೆಗೆ ಹೋಗಿ ಅರ್ಪಿಂಗ್ ಮಾಡ್ತಿದ್ವಿ. ಸೊ ಮುಂದಿನ ವೀಡಿಯೋದಲ್ಲಿ ನಮಗೆ ಯಾವ್ದು ಹಾವುಗಳು ಮತ್ತು ಕಪ್ಪೆಗಳು ಸಿಕ್ತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸೀತಾ ನದಿ ನೇಚರ್ ಕ್ಯಾಂಪ್ ಬಗ್ಗೆ ತೋರಿಸ್ಕೊಡೋಣ ಅಂತ ಹೇಳಿ ಈ ಒಂದು ನೇಚರ್ ಕ್ಯಾಂಪಿನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಬ್ಯೂಟಿಫುಲ್ ಕ್ಯಾಂಪಿಂದ ನಾವು ಚೆಕ್ಔಟ್ ಆಗುವಂಥ ಒಂದು ಸಮಯ ಬಂದಿದೆ. ಆ್ಯಂಡ್ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಇದೇ ರೀತಿ ವೈಲ್ಡ್ ಲೈಫ್ ರಿಲೇಟೆಡ್ ಕಂಟೆಂಟ್ಗಳಿಗೆ ಮತ್ತು ಕಾಡಿನಲ್ಲಿರುವಂಥ ಜಾಗಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತುರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್.